ಮಾಡೋದೆಲ್ಲ ಮಾಡಿ ನಮ್ಮನ್ನೇ ಸರಿ ಇಲ್ಲ ಅಂತ ಹೇಳ್ತೀಯ. ಹೇಳು, ಯಾಕೆ ಹಿಂಗೆ ಮಾಡಿದೆ? ಆ ಹುಡುಗಿಗೆ ಯಾಕೆ ಈ ಥರ ಮಾಡಿದೆ ಹೇಳು ನೀನು. ಹೇಳು, ನಿನ್ನ ಉದ್ದೇಶ ಏನು ಹೇಳು. ನಾವೆಲ್ಲ ಸೇರ್ಕೊಂಡು ಬಾಯಿ ಬಿಡಿಸ್ತೀವಿ. ಬಿಡು ದೀಕ್ಷಾ, ನಾ ಬಿಡೋದಿಲ್ಲ. ಹೇಳ್ಬೇಕಕ್ಕ, ಹೇಳ್ಬೇಕು. ಅವನ ಮನಸ್ಸಲ್ಲಿ ಏನೈತೆ ಅಂತ ನನಗೂ ಗೊತ್ತಾಗಬೇಕು. ಮತ್ತೆ ಈ ವಟಾರದ ಹೆಂಗಸ್ರೆಲ್ಲ ಸರಿ ಇಲ್ಲ ಅಂತ ಹೇಳಿ ನಮ್ಮ ಮೇಲೆ ಯಾಕೆ ಅವನಿಗೆ ಇಷ್ಟೊಂದು ಕಣ್ಣು? ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಇವನು? ಹೇಳು, ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಹೇಳು. ಯಾಕೋ ಆ ಹುಡುಗಿ ಏನು ಮಾಡಿದ್ಲ ನಿನಗೆ? ನಿನ್ನ ಮನಸ್ಸಲ್ಲಿ ಏನು ಉದ್ದೇಶ? ನೀನು ಯಾಕೆ ಹಿಂಗೆ ಮಾಡಿದೆ? ನೀನು ಯಾಕೆ ಅಲ್ಲೇ ಇರಬೇಕು ಅಂತ ಬಯಸ್ತಾ ಇದೆಯಾ ಹೇಳು. ಯಾಕೆ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ದೀರಾ ಅವನ್ನ? ಭಾರತಿಯಮ್ಮ ಬಾಯಿಲಿ, ಇವನು ನಮ್ಮನ್ನೇನೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇವನು ಹೇಳ್ದಂಗೆ ನಾವೆಲ್ಲ ಮಾಡಿದಕ್ಕೆ ನೋಡಿ ಇವತ್ತು ನಮ್ಗೆ ಎಂತ ಹೆಸರು. ಅಯ್ಯೋ, ಹಿಂಗೆ ಯಾರಾಗಲಿ ನಾಟಕ ಮಾಡೋದು ಹಂಗೆಲ್ಲ ಹೇಳಿದ್ರೆ ಅಂದರೆ ಯಾರು ಮಾಡಬಾರ್ದು ನಾವು. ಅಯ್ಯೋ, ನಾನು ಇವನು ಒಳ್ಳೆನು ಬಿಡಪ್ಪ ಅಂತ ನಾನು ನಂಬಿದ್ದೆ. ಆದರೆ ಇವನ ಮನಸ್ಸಲ್ಲಿ ಬೇರೆ ಉದ್ದೇಶನೇ ಐತೆ. ಸರಿ ಹೇಳ್ತೀನಿ ಬಿಡ್ರಿ, ಹೊಡಿಬೇಡ್ರಿ. ಅದೇನು ನನ್ನ ಮನಸ್ಸಲ್ಲಿ ಏನೈತೆ, ನಾನು ಏನಾಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಅದು ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ನಾನು ಬಾಯಿ ಬಿಡ್ತೀನಿ, ಬಿಡ್ರಿ, ಹೊಡಿಬೇಡ್ರಿ, ಬಿಡ್ರಿ ನನ್ನ. ಹೇಳು ಮತ್ತೆ ಅದೇನೈತೆ ಅಂತ ಹೇಳಿ. ಯಾಕೆ ಹಿಂಗೆ ಮಾಡಿದೆ ನನಗೂ ತಿಳ್ಕೋಬೇಕು ಅಂತ ನನಗೂ ಅನ್ನಿಸ್ತಾ ಐತೆ. ನಾನು ಭಾಳ ಒಳ್ಳೆಯವನು, ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳಿ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ನಿನ್ನ ಮನಸ್ಸಲ್ಲಿ ಒಂಥರ ಇಟ್ಕೊಂಡು ಹೊರಗಡೆ ಒಂಥರ ಮಾತಾಡ್ಕೊಂಡು ಹೊರಗಡೆ ಒಂಥರ ಇರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಹೇಳು, ನಿನ್ನ ಮನಸ್ಸಲ್ಲಿ ಏನೈತೆ? ನೀನು ಯಾಕೆ ಹಿಂಗೆ ಮಾಡಬೇಕು, ಅಲ್ಲೇ ಇರಬೇಕು ಅಂತ ನೀನು ಯಾಕೆ ಬಯಸ್ತಾ ಇದೆಯಾ? ಅದನ್ನ ಹೇಳು ನೀನು. ಹೇಳು ಹೇಳು, ಬಿಡೆ, ಹೊಡಿಬೇಡ, ಬಿಡೆ ಮದೇವಿ, ಬಿಡಿಲ್ಲು. ಅವ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬಿಡ್ರಿ. ಹೇಳು, ಅದೇನಂತ ಬಾಯ್ ಬಿಡು. ಅದೇನಂದರೆ ನನ್ನ ಜೀವನದಲ್ಲಿ ಒಂದು ಆಸೆ ಇತ್ತು. ನಾನು ಒಂದು ಕಂಪ್ನಿಗೆ ಓನರ್ ಆಗಬೇಕು ಅನ್ನೋದೊಂದು ಆಸೆ ಐತೆ ನನಗೆ. ನಾನೊಂದು ಸ್ವಂತವಾಗಿ ಒಂದು ಕಂಪ್ನಿ ಮಾಡಿ ನನ್ನ ಕೈಗಳಗಡೆ ಕೆಲಸಗಳನ್ನ ಇಟ್ಕೊಂಡು ನಾನು ಕೆಲಸ ಮಾಡಿಸ್ಬೇಕು, ಒಂದು ಕಂಪ್ನಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಐತೆ ನನಗೆ. ನೀನು ಕಂಪ್ನಿ ಮಾಡೋದಕ್ಕೂ ಇದಕ್ಕೂ ಏನು ಸಂಬಂಧ ಐತೆ? ಕಂಪ್ನಿ ಮಾಡಬೇಕಂದ್ರೆ ದುಡ್ಡು ಬೇಕಲ್ಲ, ಅದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ನಾನಿಲ್ಲಿರೋದು ಹೊಲನೂ ಮಾರಬೇಕು ಅಂತ ಇದ್ದೆ. ಈ ಹೊಲ ಮಾರಿದ್ರೂ ಸಾಕಾಗಲ್ಲ ದುಡ್ಡೆಲ್ಲನ. ನನ್ನ ಹೊಲ ಎಲ್ಲ ಮಾರಿದ್ರೂ ಸಾಕಾಗಲ್ಲ. ಅದಕ್ಕೆ ಅಲ್ಲಿರೋದು ಹೆಂಗೂ ನಿಮಗೂ ಬೇರೆ ಗಂಡು ಮಕ್ಳು ಇಲ್ವಲ್ಲ, ಅದಕ್ಕೆ ಅಲ್ಲೇದು ಎಲ್ಲ ಮಾರಿಬಿಟ್ಟು ನಾನು ಸ್ವಂತವಾಗಿ ಒಂದು ಕಂಪ್ನಿ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು. ನನ್ನ ಕಂಪ್ನಿ ಓನರ್ ಆಗಬೇಕು ಅನ್ನೋದು ಆಸೆ ನನಗೆ. ಅದಕ್ಕೆ ಈ ಥರ ಮಾಡಿದೆ ದೀಕ್ಷಾ. ಅಲ್ಲಿ ಬೇರೆ ಹೆಂಗೆ ಗಂಡು ಮಕ್ಳು ಇಲ್ವಲ್ಲ, ನಾನು ಮನೆ ಹಳಿನಾಗಿದ್ದು ನೋಡಿಕೊಂಡು ಹೆಂಗೋ ಅಲ್ಲೇ ಎಲ್ಲ ಮಾರ್ಕೊಬಿಟ್ಟು ಮಾಡೋಣ ಅಂತ ಇದ್ದೆ. ನನಗೆ ಒಂದು ಕಂಪ್ನಿ ಓನರ್ ಆಗಬೇಕು, ನನ್ನ ಕೈ ಕೆಳಗಡೆ ಎಲ್ಲ ಜನ ಇರಬೇಕು, ಆ ಥರ ಆಗಬೇಕು, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು ನನ್ನ ಜೀವನದಲ್ಲಿ. ಅದಕ್ಕೇ ನನಗೆ ಇದಕ್ಕೆಲ್ಲ ಮಾಡೋಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಅಲ್ಲೂ ಯಾರೂ ಗಂಡು ಮಕ್ಕಳಿಲ್ಲ, ಏನಿಲ್ಲ, ಎಲ್ಲ ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಎಲ್ಲ ಮಾರಿಸ್ಬಿಟ್ಟು, ನಾನು ನೋಡ್ಕೊಂತಿದ್ದೆ, ಅತ್ತೆ ಮಾಮನೇನು ಕೈ ಬಿಡ್ತಾ ಇರಲಿಲ್ಲ. ಎಲ್ಲ ಮಾರಿಸ್ಬಿಟ್ಟು ಒಂದು ಕಂಪ್ನಿ ಮಾಡಿ ದೊಡ್ಡ ಮನೆ ಹಳಿನಾಗ ಇದ್ದಿದ್ದಕ್ಕೂ ಒಂದು ಕಂಪ್ನಿ ಓನರ್ ಆದ್ಬಿಟ್ನಪ್ಪ ಎಲ್ಲ ಅಂತ ಹೇಳಿ ಇಲ್ಲೇದು ಎಲ್ಲ ಮಾರಿ ಹೊಲ ಮನೆ ಎಲ್ಲ ಮಾರಿಬಿಟ್ಟು ನಾನು ಹಂಗೆ ಮಾಡೋಣ ಅನ್ನೋದೊಂದು ಪ್ಲಾನ್ ಇತ್ತು ಅಷ್ಟೇ ನನಗೆ. ಬೇರೆ ಇನ್ಯಾವ ಉದ್ದೇಶನೂ ಇರಲಿಲ್ಲ ನನಗೆ ಅಷ್ಟೇ. ಬೇರೆ ಏನಾದರೂ ಉದ್ದೇಶ ಬೇರೆ ಇದ್ದಿದ್ರೆ ನಾನು ಹೇಳ್ತಾ ಇದ್ದೆ, ಯಾವುದೂ ಇಲ್ಲ ಅಷ್ಟೇ. ನನಗೆ ಆ ಉದ್ದೇಶ ಇರೋದಕ್ಕೋಸ್ಕರ ನಾನು ಹಂಗೆ ಮಾಡಿದ್ದು ಅಷ್ಟೇ. ಮನೆ ಆಳ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಹೆಂಗೆ ಹೇಳ್ತಾ ಇದೆಯಾ ನೋಡು. ಅಲ್ಲ, ನಾಚಿಕೆ ಮಾನ ಮರ್ಯಾದೆ ಇರೋನಾಗಿದ್ರೆ ನೀನು ಈ ಥರ ಹೇಳ್ತಾ ಇರಲಿಲ್ಲ ಚಿರು, ಈ ಥರ ಹೇಳ್ತಾ ಇರಲಿಲ್ಲ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ನನ್ನ ಮೇಲೂ ನಿಮ್ಮ ನಂಬಿಕೆ ಇರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ನಿನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ರು. ಮನೆಯಾಳ ಎಂಥ ಕೆಲಸ ಮಾಡ್ದೋ? ಎಲ್ಲರಿಗೂ ಆಸೆ ಇರುತ್ತೆ ಜೀವನದಲ್ಲಿ. ನನಗೂ ಐತಪ್ಪ, ಅರಮನೆ ಅಂತ ಮನೆ ಕಟ್ಟಬೇಕು, ಆ ಥರ ಕಾರ್ ತೊಗೋಬೇಕು, ಬಂಗ್ಲೆ ಅಂತ ಮನೆ ಕಟ್ಟಬೇಕು ಅಂತ ನನಗೂ ಭಾಳ ಆಸೆ ಐತೆ. ಮನುಷ್ಯನಿಗೆ ಆಸೆಗೆ ಎಲ್ಲಿ ಕೊನೆ ಹೇಳು? ಮನುಷ್ಯನಿಗೆ ಯಾವಾಗಲೂ ಆಸೆ ಇದ್ದೇ ಇರುತ್ತೆ. ಮನುಷ್ಯನಿಗೆ ಎಲ್ಲೇವರೆಗೂ ಇನ್ನೂ ಬಂದಂಗೆಲ್ಲ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ. ಮನುಷ್ಯನಿಗೆ ಆಸೆನಿಗೆ ಕೊನೆಯೇ ಇಲ್ಲ. ಅಂಥದ್ರಲ್ಲಿ ನೀನು ಮಾಡೋನು, ನಿನಗೆ ಆಸೆ ಇರೋನು, ಒಬ್ರಿಗೆ ಮೋಸ ಮಾಡಿ, ಒಬ್ರಿಗೆ ಅನ್ಯಾಯ ಮಾಡಿ, ಒಬ್ರಿಗೆ ಮನ್ಸಿಗೆ ನೋವು ಮಾಡಿ ನಾನು ಉದ್ಧಾರ ಆಗಬೇಕು, ನಾನು ಹಿಂಗೆ ಹೆಸರು ತೊಗೋಬೇಕು ಅಂತ ನೀನು ಅಂದ್ಕೊಂಡಿದ್ರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾನು ದುಡ್ದು ಮಾಡ್ತೀನಿ ಅಂತ ಹೇಳಿ ಆಗೋದಿದ್ರೆ ಯೋಚನೆ ಮಾಡಬೇಕು. ಆಗಲಿಲ್ವಾ? ನಮಗಿನ್ನ ಕೆಳಗಳನ್ನ ನೋಡಿ ತೃಪ್ತಿ ಪಡಬೇಕು. ಮೇಗ್ಳವ್ರು ನೋಡಿದ್ರೆ ನಾವು ಯಾವತ್ತೂ ಉದ್ಧಾರ ಆಗೋದಕ್ಕಾಗಲ್ಲ. ಅಲ್ಲ, ಮನೆಯೊಳಿನಾಗ ಇಟ್ಕೊಂಡಿದ್ಕೂ ನೀನು ಅವ್ರಿಗೆ ಈ ಥರ ಮೋಸ ಮಾಡ್ತೀಯಾ, ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅವ್ರಿಗೂ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ಈ ಮನೆಯೊಳಿನಾಗ ಇರಪ್ಪ ಅಂತ ಹೇಳಿ ಅವ್ರು ನಿನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಅದು ನೀನೆಲ್ಲಿ ಉಳಿಸ್ಕೊಂಡೆ? ಅವಳಿಗೆ ಹೇಳ್ತಿದ್ದಲ್ಲ ದೀಕ್ಷುಗೆ, ಅಯ್ಯೋ ಅವ್ರ ಅಪ್ಪ ಅಮ್ಮ ನನಗೊಂದು ಸ್ಥಾನ ಕೊಟ್ಟಿದ್ರು, ಅದನ್ನ ಉಳಿಸ್ಕೋಬೇಕು ಅಂತ ಹೇಳ್ತಿದ್ದಲ್ಲ, ಇದಕ್ಕೋಸ್ಕರನಾ? ಅಯ್ಯೋ, ದೊಡ್ಡದಾಗ ಏನೋ ಹೇಳ್ತಿದ್ದಲ್ಲ ಚಿರು ನೀನು. ಅದು ಬಿಟ್ಬಿಟ್ಟು ಏನೋ ಇದನ್ನೆಲ್ಲ ಮಾರೋದಕ್ಕೋಸ್ಕರ ಇಲ್ಲಿರೋದು ಇರಬಾರ್ದು ಅಂತ ಇವನು ನಾಟಕ ಮಾಡಿದ್ದಾನೆ.
ಮತ್ತು ಇಲ್ಲೇನಾದರೂ ದೀಕ್ಷೆ ಇದ್ದುಬಿಟ್ರೆ ಅವಳು ಮನೆ ಮಾರೋದು ಬೇಡ, ಹೊಲ ಮಾರೋದು ಬೇಡ ಅಂತ ಹೇಳಿ ನಮಗೆ ಹೇಳ್ತಾಳೆ. ಅದಕ್ಕೆ ನಾನು ಇಲ್ಲೇದೆಲ್ಲ ಮಾರಬೇಕು ಅನ್ನೋದು ನನಗೆ ಪ್ಲಾನ್ ಇತ್ತು. ಇಲ್ಲೇ ಬಂದು ಸೇರ್ಕೊಬಿಟ್ರೆ ಇಲ್ಲೇದೇನು ಮಾರೋಕ್ಕಾಗಲ್ಲ. ಅಲ್ಲೂ ಎಲ್ಲ ಅತ್ತೆ ಮಾವನ ಹತ್ರ ಮಾತಾಡಿ ನಾನು ಈ ವಿಷಯನ ಅತ್ತೆ ಮಾವನ ಹತ್ರ ಹೇಳ್ಬೇಕು ಅಂತ ಇದ್ದೆ. ಮಾವ ಹಿಂಗೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು ದೊಡ್ಡದಾಗ ಒಂದು ಕಂಪ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಅತ್ತೆ ಮಾವನಿಗೂ ಹೇಳ್ತಾ ಇದ್ದೆ. ಇಲ್ಲಿ ಈಗ 10 ಎಕರೆ ಹೊಲ ಐತೆ, ಅಲ್ಲಿ ಅವ್ರದ್ದು ಎಲ್ಲ ಒಂದು 5 ಎಕರೆ ಐತೆ, ಮನೆ ಇಲ್ಲೇ ಮನೆ ಐತೆ, ಅಲ್ಲೊಂದು ಸ್ವಲ್ಪ ಜಮೀನು ಐತೆ ನಮ್ಮದು. ಅದು ಎಲ್ಲ ಮಾರ್ಬಿಟ್ರೆ ಎಷ್ಟು ನಾನು ಕಂಪ್ನಿ ಕಟ್ಬೋದು. ಒಂದು ಕಂಪ್ನಿ ಮಾಡಿಬಿಟ್ಟು ದೊಡ್ಡದಾಗಿ ಏನಾದರೂ ಒಂದು ಕಂಪ್ನಿ ಮಾಡಿ ಕಂಪ್ನಿ ಓನರ್ ಆಗಿ ನಾನು 4 ಜನಕ್ಕೆ ಕೆಲಸ ಕೊಡಬೇಕು ಅಂತ ಹೇಳಿ ನನಗೆ ಆಸೆ ಇತ್ತು ನನ್ನ ಜೀವನದಲ್ಲಿ. ಅದಕ್ಕೋಸ್ಕರ ಆ ಆಸೆಗೋಸ್ಕರ ನಾನು ಹಿಂಗೆ ಮಾಡಿದೆ ಅಷ್ಟೇ. ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಏನೋ ನೀನು ಇಂಥದ್ದೆಲ್ಲ ಯೋಚನೆ ಮಾಡೋದ ಬಿಟ್ಟು ಚಿರು. ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿ ಎಲ್ಲ ಸುಮ್ಮನೆ ಕನ್ಸು ಕಾಣಬೇಡ, ಸುಮ್ಮನೆ ಇರೋದು ಕಲಿ ಸುಮ್ಮನೆ. ಇವಾಗ ಎಲ್ಲ ಮಾರ್ಬಿಟ್ಟು ಅದರಲ್ಲೇನು ಆಗಲಿಲ್ಲ ಅಂದರೆ ಏನು ಮಾಡ್ತೀಯ? ಏನೇನೋ ಯೋಚನೆ ಮಾಡಿ ಏನೇನೋ ಮಾಡೋಕೆ ಹೋಗಿ ಏನೇನೋ ಆಗುತ್ತೆ. ಸುಮ್ಮನಿರು. ಇಂಥ ಕೆಲಸ ಮಾಡಬಾರ್ದು ಹೇಳಪ್ಪ. ಹುಡುಗಿ ದೀಕ್ಷೆ ಎಷ್ಟು ಬೇಜಾರಾಗಿದ್ಲು ಪಾಪ. ಬಂದಾಗಿಂದನು ಪಾಪ ನಮ್ಮ ಮೇಲೆ ಎಷ್ಟು ಬೇಜಾರಾಗಿದ್ದಾಳೆ ಹುಡುಗಿ. ಅಂಥವಳಿಗೆ ನೀನು ಹಿಂಗೆ ಮಾಡೋದು ಸರಿ ಇಲ್ಲ. ಫಸ್ಟು ನಿಮ್ಮ ಅತ್ತೆ ಮಾವನಿಗೆ ನೀನು ಈ ಥರ ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರು ನಿನ್ಗೊಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನೀನು ಮರ್ಯಾದೆ ಕೊಡಬೇಕು, ಒಂದು ನಂಬಿಕೆ ಉಳಿಸ್ಕೋಬೇಕು. ನಂಬಿಕೆ ಒಂದು ಸತಿ ಕಳ್ಕೊಂಬವ್ರಿಗೂ ಮತ್ತೆ ಇವಾಗ ದೀಕ್ಷಾ ನಿನ್ನ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಇಷ್ಟು ದಿವಸ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ಲು ಗೊತ್ತಾ ಅವಳು? ತುಂಬನೇ ನಂಬಿಕೆ ಇಟ್ಕೊಂಡಿದ್ಲು. ಇನ್ಮೇಲಿಂದನ ಯಾವುದೇ ಮಾತಾಡಲಿ, ಏನೇ ಒಂದು ಕೆಲಸ ಮಾಡಲಿ ನಂಬಿಕೆ ಇರೋದಿಲ್ಲ. ಏನು ಮಾಡಿದಾರೋ ಏನೋ, ಹಿಂಗೆ ಮಾಡಿದಾರೋ ಏನೋ, ಹಿಂಗೆ ಮಾಡಿದ್ರಲ್ಲ ಇಲ್ಲಿ ನಿಮಗೆಲ್ಲರಿಗೂ ಆ್ಯಕ್ಟಿಂಗ್ ಮಾಡಿರಿ ಅಂತ ಹೇಳ್ಕೊಟ್ನಲ್ಲ, ಹಾಗೇ ಬರುತ್ತೆ ಮೈಂಡಲ್ಲಿ. ನಾನು ನೆಕ್ಸ್ಟ್ ಯಾನೇ ಮಾತಾಡಲಿ ಏನೇ ಮಾಡಲಿ ಚಿರು ನಂಬಿಕೆ ಇರೋದಿಲ್ಲ. ಒಂದು ಸತಿ ನಂಬಿಕೆ ಕಳ್ಕೊಳ್ಳೋವರೆಗೂ ಬೇಡ ಕಣೆ, ಹೋಗ್ಬೇಡ. ಇಲ್ಲೇ ಇರು ದೀಕ್ಷಾ. ಇಲ್ಲೇ ಇದ್ದು ನೀನು ಚೆನ್ನಾಗೆ ಇಲ್ಲೇನೆ ಕೆಲಸ ಮಾಡಿ ಇಲ್ಲೇ ಚೆನ್ನಾಗಿರೋದು ಕಲ್ಕ. ಇದೆಲ್ಲ ಬಿಟ್ಬಿಡಪ್ಪ. ಆಗ್ದಿಲ್ಲದ್ದೆಲ್ಲ ನನ್ನ ಜೀವನದಾಗ ಬಿಟ್ಬಿಡು. ಇಲ್ಲೋಡು, ನೀನು ದುಡ್ದು ನಾನು ಮಾಡ್ತೀನಿ ಅನ್ನೋದೊಂದು ಧೈರ್ಯ ತಗೊಂಡು ಮಾಡು. ಮನುಷ್ಯನಿಗೆ ಆಗದೆ ಇಲ್ಲಿ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಮನಸ್ಸಿದ್ರೆ ಮಾರ್ಗ. ಆದರೆ ನೀನು ಹಿಂಗೆ ಅವ್ರ ಪಾಪ ಅವ್ರು ಸಂಪಾದಿಸಿರೋದೆಲ್ಲ ಹೊಲ ಮನೆ ಎಲ್ಲ ಮಾರಿ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಳ್ಳೋದು ಇದು ತಪ್ಪು. ನೀನು ಮಾಡು, ಇರಬೇಕು ಜೀವನದಲ್ಲಿ ಆಸೆ ಇರಬೇಕು, ನಾನು ಹಿಂಗೆ ಆಗಬೇಕು ಅನ್ನೋದು ಇರಬೇಕು. ಆದರೆ ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡಿ ಅವ್ರು ಎಷ್ಟು ಬೇಜಾರಾಗ್ತಾರೆ. ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ ಹೊಲ ಮನೆ ಎಲ್ಲನ. ಅಂಥದ್ರಲ್ಲಿ ನೀನೆಲ್ಲ ಮಾರ್ಕೊಂಡು ನಾನು ಕಂಪ್ನಿ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಕಂಪ್ನಿ ಓನರ್ ಆಗಬೇಕು ಅಂತ ನೀನು ಆಸೆ ಪಟ್ಟರೆ ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ? ಅವಳು ಯಾವುದೇ ಕಾರಣಕ್ಕೂ ಹೋಗಲ್ ಬಿಡು ಭಾರತೀಯಮ್ಮ. ಇನ್ಮೇಲಿಂದನ ಇಲ್ಲೇ ಇರ್ತಾಳೆ. ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಕ್ಷಮೆ ಕೇಳಿ ಅವ್ರ ಅಕ್ಕನ ಜೊತೆಗೆಲ್ಲ ಮಾತಾಡಿ ಎಲ್ಲ ಹಿಂಗಾಯಿತು ಅಲ್ಲಿ ಅಂತ ಎಲ್ಲ ಹೇಳಿ ಹಿಂಗೈತೆ ಪರಿಸ್ಥಿತಿ ಅಂತ ಹೇಳಿ ಇನ್ಮೇಲಿಂದ ಅವಳು ಇಲ್ಲೇ ಇರ್ತಾಳೆ. ನಾವು ಅವಳಿಗೆ ಚೆನ್ನಾಗಿ ಸಪೋರ್ಟ್ ಮಾಡೋಣ. ಅವಳು ಚೆನ್ನಾಗಿ ಮುಂದುವರಿಲಿ, ಏನಾದರೂ ಕೆಲಸ ಮಾಡಲಿ, ಚೆನ್ನಾಗಿರಲಿ. ಇಲ್ಲೇ ಏನಾದರೂ ಕೆಲಸ ಮಾಡು. ಅಲ್ಲಿ ಹೋಗಿರೋ ಅಂಥದ್ದೇನು ನಿನಗೆ ಆಗದು ಯೋಚನೆ ಮಾಡು ಚಿರು. ಆಗ್ದಿಲ್ಲದೆಲ್ಲ ನೀನು ಯೋಚನೆ ಮಾಡಬೇಡ, ಸರಿನಾ? ದುಡಿ, ಚೆನ್ನಾಗಿ ಹೋಗು ಕೆಲಸಕ್ಕೆ ದುಡಿ. ಅದು ಬಿಟ್ಬಿಟ್ಟು ಅವ್ರು ಸಂಪಾದಿಸಿರೋ ಹೊಲ ಮಾರ್ತೀನಿ ಅಂತಂದರೆ ಅದಕ್ಕೊಂದು ಅರ್ಥ ಆಯ್ತಾ? ಸರಿ ಆಯ್ತು ಬಿಡ್ರಿ. ನನಗಿದೆಲ್ಲ ಇತ್ತ ಮನಸ್ಸಲ್ಲಿ. ಯಾರೂ ಇಲ್ವಲ್ಲ ಅಲ್ಲೂ ಗಂಡು ಮಕ್ಕಳು. ಅದಕ್ಕೇ ನಾನು ಹೊಲ ಮಾರ್ಬಿಡೋಣ ಅತ್ತೆ ಮಾವನ ಹತ್ರ ಮಾತಾಡಿ. ನಾನೇನು ಅವ್ರಿಗೇನು ಮೋಸ ಮಾಡೇನು ಮಾರ್ತಾ ಇರಲಿಲ್ಲ. ಅವ್ರ ಹತ್ರ ಮಾತಾಡೇ ಮಾರ್ತಾ ಇದ್ದು ನಾನು. ಅವ್ರಿಗೇನು ಮೋಸ ಮಾಡ್ತಾ ಇರಲಿಲ್ಲ ನಾನು. ಏನು ಕದ್ದು ಮುಚ್ಚಿ ಸೈನ ಕಸ್ಕೊಂತಿರ್ಲಿಲ್ಲ. ಇವ್ರ ಅಕ್ಕರ ಹತ್ರ ಎಲ್ಲ ಮಾತಾಡಿ ನಾನು ನೋಡ್ಕೊಂಡಿದ್ದೀನಿ. ಈ ಮನೆಯೊಳಿನಾಗ ನಾನು ಜವಾಬ್ದಾರಿ ತಗೊಂಡು ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಒಂದು ಮಾತಾಡಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೆ ಅಷ್ಟೇ. ನಾನೇನು ಮೋಸ ಮಾಡ್ತಿರ್ಲಿಲ್ಲ ಅವ್ರಿಗೆ. ನೀನು ಮತ್ತೆ ನನಗೆ ಮೋಸ ಮಾಡ್ದಂಗಲ್ಲ, ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ನೀನು ಇಲ್ಲಿರಬಾರ್ದು ಅಂತ ಹೇಳಿ ನೀನು ಹಿಂಗೆ ಮಾಡಿದ್ದು ಮೋಸ ಮಾಡ್ದಂಗಲ್ವಾ? ಎಲ್ಲ ಹಂಗಂದ್ರೆ ಹಿಂಗಂದ್ರೆ ಹಂಗೆ ಚಿರು. ಹಿಂಗೆಲ್ಲ ಮಾಡೋದು ಸರಿ ಇಲ್ಲ. ನಮ್ಮ ಅಕ್ಕರಿಗೆ ಗೊತ್ತಾಗ್ಬಿಟ್ರೆ ಈ ವಿಷಯನ ಏನಿಲ್ಲ. ನಿನಗೆ ಕೊಟ್ಟಿರೋದೊಂದು ಬೆಲೆ ಗೌರವನು ಹೋಗ್ಬಿಡುತ್ತೆ. ಅವರು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಚಿರು. ಈಗ ನಾನೇ ಅಕ್ಕ ನಮ್ಮ ಅಕ್ಕರ ಕಣ್ಣಿಗೂ ನಮ್ಮ ಅಪ್ಪ ನಮ್ಮ ಅಮ್ಮರ ಕಣ್ಣಿಗೆಲ್ಲನ ನಾನೇ ಕೆಟ್ಟಳಾಗ್ಬಿಟ್ಟಿದ್ದೀನಿ. ಇವಾಗ ಚಿರುನೇ ಒಳ್ಳೆನಾಗ್ಬಿಟ್ಟಿದ್ದಾನೆ ಅಲ್ಲ. ನೋಡಿ, ಇವ್ನ ಮನಸ್ಸಲ್ಲಿ ಇದೈತೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನು ಮಾತಾಡಿದ್ದು, ನಾನು ಜಗಳ ಮಾಡಿದ್ದು ಅವ್ರಿಗೆ ಇವಾಗ ನಾನು ನಮ್ಮ ದೀಕ್ಷೆ ಒಳ್ಳೆಯವಳಲ್ಲ, ಗಲಾಟೆ ಮಾಡ್ತಾಳೆ ಅಂತ ಹೇಳಿ ಅವ್ರ ಮನ್ಸಿಗೆ ಅವ್ರ ಕಣ್ಣಿಗೆ ನಾನು ಕೆಟ್ಟೊಳಗೆ ಕಾಣ್ತಾ ಇದ್ದೀನಿ. ಇವಾಗ ಚಿರು ಒಳ್ಳೆನಾಗ್ಯವನೆ ನೋಡು. ಹೆಂಗಾಯ್ತು, ಇದೆಲ್ಲ ಉಲ್ಟಾ ಆಗೋಯ್ತು. ಸರಿ ಆಯಿತು ಬಿಡು ದೀಕ್ಷಾ. ಫಸ್ಟು ನಾನು ನಮ್ಮ ಅಕ್ಕರ ಹತ್ರ ಹೋಗಬೇಕು. ನಮ್ಮ ಅಕ್ಕರ ಹತ್ರ ಮಾತಾಡಿ ನೀವೇ ಎಲ್ಲ ನೋಡ್ಕೊಳ್ಳಿ, ನಾನು ಇನ್ಮೇಲಿಂದ ಅಲ್ಲೇ ಇರ್ತೀನಿ ಅಂತ ಹೇಳಿ ನಮ್ಮ ಅಕ್ಕರಿಗೆಲ್ಲ ಹೇಳಿ ಮಾತಾಡಿಸ್ಕೊಂಡು ಬರ್ತೀನಿ ಹೋಗಿ ಊರಿಗೆ ಹೋಗಿ. ಅಲ್ಲ, ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನಾನು ಏನೋ ಒಂಥರ ಯೋಚನೆ ಮಾಡಿದ್ದೆ, ಇದೇನೋ ಒಂಥರ ಆಯಿತು. ಎಲ್ಲ ಉಲ್ಟಾ ಆಗೋಯ್ತು. ನಮ್ಮ ದೊಡ್ಡಮ್ಮ ಹೇಳ್ತಾ ಇತ್ತು, ನಮ್ಮ ದೊಡ್ಡಮ್ಮ ಹೇಳಿದ್ದು ನಿಜನೇ ಆಗ್ತೈತೆ ಅಂತ ಅನ್ನಿಸ್ತೈತೆ ಚಿರು. ನಮ್ಮ ದೊಡ್ಡಮ್ಮ ಎಷ್ಟು ಬಡ್ಕೊಂಡ್ರು ನಮ್ಮ ಅಪ್ಪ ನಮ್ಮಮ್ಮ ಕೇಳಲಿಲ್ಲ. ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಕ್ಕೆ ನೀನು ನೋಡಿ ಇವತ್ತೆ ಎಂಥ ಕೆಲಸ ಆಯ್ತು. ಇದೇನೋ ನಮ್ಮ ದೊಡ್ಡಮ್ಮನ ಕಿವಿಗೆ ಬಿದ್ದರೆ ಏನಿಲ್ಲ.
ಫಸ್ಟ್ ನಮ್ಮ ಊರಿಗೆ ಹೋಗ್ಬೇಕು, ನಮ್ಮ ಅಕ್ಕರ ಹತ್ರ ಎಲ್ಲ ಕ್ಷಮೆ ಕೇಳಬೇಕು. ಫಸ್ಟ್ ಸಂಗೀತನ ಹತ್ರ ಕ್ಷಮೆ ಕೇಳಿ ಸಂಗೀತನ ಮಾತಾಡಿಸ್ಕೊಂಡು ನಮ್ಮ ಅಕ್ಕನ, ಆಮೇಲೆ ಎಲ್ಲ ನಮ್ಮಪ್ಪ ನಮ್ಮಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತೀನಿ. ಇಲ್ಲೇ ಇರ್ತೀನಪ್ಪ ಇನ್ಮೇಲಿಂದನ, ನನಗೂ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಬರ್ತೀನಿ. ಹೋಗ್ಬಿಟ್ಟು ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.